ಹೆಣ್ಣು ಕಷ್ಟ ಅನ್ಬೇಕಾರೆ ಹಂಚ್ಕೊಂಡಾಳು, ಗಂಡನ್ ಬಿಡಕ್ಕಿಲ್ಲ. ಸಂತೋಷ ಅನ್ಬೇಕಾದ್ರೂ ಬಿಟ್ಕೊಟ್ಟಾಳು, ತಾಳಿ ಕಟ್ಟಿರೋನಲ್ಲ. ಮಂತ್ರಿಗಳು ಹೇಳ್ದಂಗೆ ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಹುಷಾರಾಗಿರಕ್ಕೆ ಹೇಳು. ಯಾಕೆಂದ್ರೆ ಒಂದೊಂದು ಓಟುನು ಮುಖ್ಯನೇ. ಸರಿ ಅಣ್ಣ. ಬಾಬಾ ಮಜ್ಜಿಗೆ ತಕೊಳ್ಳಿ. ಈಶ್ವರಿ, ಮೋನ ಇಲ್ಲಿ? ಕೆಂಪಣ್ಣನ ಮಗಳದ್ದು ಸೀಮಂತ ಅಲ್ವೇ, ಹಂಗೆ ಮುಯ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಬತ್ತೀನಿ ಅಂತ ಹೋಗವ್ರೆ. ಸುಭಾಸ, ದೊಡ್ಡಪ್ಪ, ಅದು ನೀನು ಇವತ್ತು ಪಾರ್ಟಿ ಆಫೀಸ್ಗೆ ಹೋಗು. ಎಲ್ಲ ಊರಿನ ಮುಖಂಡರು ಬಂದಿರ್ತಾರೆ, ಅವ್ರೆಲ್ಲಾರ್ಗೂ ವೋಟರ್ ಲಿಸ್ಟ್ ಕೊಟ್ಬಿಡು. ವೋಟರ್ ಲಿಸ್ಟ್ ಎಲ್ಲ ಮಾವಯ್ಯನ್ ಕೊಟ್ಟಿದ್ದೀನಿ, ಅವ್ರು ತಲುಪಿಸ್ತೀನಿ ಅಂತ ಹೇಳೋರು ದೊಡ್ಡಪ್ಪ. ಏನ ಯಾರಲ್ಲ ಅವನು? ಚಂಪ ಅವ್ರ ಅಪ್ಪನ ಕೈಲಿ. ಓಹೋ, ಹಂಗಾದ್ರೆ ಸರಿ. ಆದ್ರೂ ನೀನು ಒಂದ್ಸತಿ ಹೋಗಿ ಅವ್ರಿಗೇನೇನು ವ್ಯವಸ್ಥೆ ಬೇಕು ಅಂತ ನೋಡ್ಲಾ. ಆಮೇಲೆ ಏನಾದ್ರೂ ಗೊಂದಲಗಳಿದ್ರೆ ನಿವಾರಿಸ್ಬಿಟ್ ಬಾ. ಗೋವಿಂದ, ಹಂಗೆ ಅವನ್ಗೆ ಏಜೆಂಟ್ ಫಾರ್ಮ್ಸ್ ಕೊಟ್ಟು ಕಳಿಸ್ಬಿಡು. ಸರಿ ಅಣ್ಣ. ಅದು ದೊಡ್ಡಪ್ಪ, ಬೂದ್ನೂರಲ್ಲಿ ಏನೋ ಸಮಸ್ಯೆ ಆಗದೆ ಅಂತ ಕಾರ್ಯಕರ್ತರು ಫೋನ್ ಮಾಡಿದ್ರು. ಅದಕ್ಕೆ ನಾನು ಬರ್ತೀನಿ, ನೀವು ಕಾರ್ಯಕರ್ತರನ್ನೆಲ್ಲ ಸೇರಿಸ್ರಿ ಅಂತ ಹೇಳ್ಬಿಟ್ಟಿವ್ನಿ. ಲೇ, ಅಲ್ಲಿಗೆ ರಾತ್ರಿಕೋ ಇಲ್ಲ ನಾಳೆ ಒತ್ತಾರಿಕೋ ಹೋದ್ರೆ ಆಯ್ತು. ಈಗ ಪಾರ್ಟಿ ಆಫೀಸ್ ತಾವಕ್ ಹೋಗು. ಏನೋ ಒಬ್ರು ಇಬ್ರು ಆದ್ರೆ ಏನೋ ಹೇಳ್ಬೋದಾಗಿತ್ತು. 100-150 ಜನ ಸೇರ್ಕತಾವ್ರೆ. ಹೋಗ್ಲಿಲ್ಲ ಅಂದ್ರೆ ತೆಪ್ಪಾಗ್ಬಿಡಕ್ಕಿಲ್ವೇ? ಹೇಳ್ತಾ ಇರೋದು ನಿಂಗೆ ಅಲ್ವಲ್ಲ ನಿನ್ನ. ಗೋವಿಂದ, ಮುಖ್ಯವಾದ ಕೆಲಸ ಅದೇ ಅಂತ ಅಂತಾನೆ, ಹೋಗ್ ಬರ್ಲಿ ಬಿಡು. ಪಾರ್ಟಿ ಆಫೀಸ್ಗೆ ನೀನೇ ಹೋಗು. ಆಗ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ವ್ಯವಸ್ಥೆ ಮಾಡು. ಲೇ ಸುಭಾಸ, ನಾನು ಅರೂರು ರಾಜಣ್ಣ ಹತ್ರ, ಬಂದ್ರಗುಪ್ಪೆ ಚಂದ್ರಣ್ಣ ಹತ್ರ, ಬೂದ್ನೂರು ಸುರೇಶಣ್ಣ ಹತ್ರ ಮಾತಾಡ್ತೀನಿ. ನೀನು ಅವ್ರನ್ನ ಬಿಟ್ಟು ಬೇರೆ ಕೆಲಸ ಮಾಡಕ್ ಹೋಗ್ಬೇಡಕ್ಕಲ್ಲ. ನಾನು ಅವ್ರ ಕೂಟನೆ ಮಾತಾಡಿದ್ದು ದೊಡ್ಡಪ್ಪ. ನಿಮ್ಗೆ ಏನಾರ ಫೋನ್ ಮಾಡಿದ್ರೆ ನೀವ್ ತಲೆ ಕೆಡ್ಸ್ಕೋಬೇಡಿ. ನೋಡಿದ್ರ ಬಾವ, ನಮ್ ಸುಭಾಸ ಏಟೋನ್ ಜವಾಬ್ದಾರಿ ತಕೊಂಡು ಕೆಲ್ಸ ಮಾಡ್ತಾವನೆ ಅಂತವ. ನಿಮ್ನ ಗೆಲ್ಸ ಗಂಟ ಇವ್ ನಿದ್ದೆ ಮಾಡಂಗ್ ಕಾಣಕ್ಕಿಲ್ಲ. ಸರಿ ಕಣ್ಲಾ, ನೀನ್ ಹೋಗ್ಬಿಟ್ ಬಾ. ಹಿಂಗೆ ಜವಾಬ್ದಾರಿಯಿಂದ ಕೆಲ್ಸ ಮಾಡಿ ನಿಮ್ ದೊಡ್ಡಪ್ಪನ ಹೆಸರು ಉಳ್ಸು. ಸರಿ ಕಣಮ್ಮ. ಅಂತಮ್ಮ, ಕ್ವಾಟ್ಲೆ ಅಪ್ಪ ಇವ್ ಕೋಪ ಇವತ್ ಕಡಿಮೆ ಆಯ್ತದೆ, ಇವತ್ ನನಗ್ ಸಂಸ್ತಾರೆ ಅಂತ ಕಾಯ್ತಾ ಕೂತಿದ್ರೆ ಅಪ್ಪ ಏನ್ ನೋಡಿದ್ರೆ ದಿನದಿಂದ ದಿನಕ್ಕೆ ದೂರನೇ ಆಯ್ತವ್ರಲ್ಲ. ಅಂತಮ್ಮ, ನನ್ ಮನ್ಸು ಹೇಳ್ತಾ ಇದೆ, ನಿನ್ನ ಮತ್ತೆ ಮಾವಿನ ಮಧ್ಯೆ ಮುಗಿರೋ ಬಿರುಕು ಮಾಯವಾಗಿ ಆದಷ್ಟು ಬಿರ್ನೆ ಒಂದಾಯ್ತೀರಾ ಅಂತವ. ನೀನೇನು ಚಿಂತೆ ಮಾಡ್ಬೇಡ, ಆ ಕ್ಷಣ ಬಿರ್ನೆ ಬರ್ತದೆ. ನಾನು ಅದೇ ಹಸೆ ಮಡಿಕೊಂಡಿದ್ದೀನಿ ಕೇಳ ಕ್ವಾಟ್ಲೆ. ಆದ್ರೆ ಅಪ್ಪ ಏನಾದ್ರು ಕೊನೆ ಗಂಟ ಕೋಪ ಮಾಡ್ಕೊಂಡ್ರೆ ನನ್ ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂತಮ್ಮ, ಹಗಲು ಕಳೆದ್ಮೇಲೆ ರಾತ್ರಿ, ರಾತ್ರಿ ಕಳೆದ್ಮೇಲೆ ಹಗಲು ಬರ್ಲೇಬೇಕು. ಅವತ್ತು ಮಾವಿನ ವಿರುದ್ಧ ಸುಳ್ಳು ಪ್ರಚಾರ ಎಪ್ಸಿ ಎಲ್ಲ ಮುಗ್ದೆ ಹೋಯ್ತು. ಏನೇ ಮಾಡಿದ್ರು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ಕೊಂಡಿದ್ವಿ. ಆದ್ರೆ ಅತ್ತೆಮ್ಮ ಒಂದೇ ಸಲ ದ್ವಾಚೆ ತಿರುವಾಗ್ತಂಗೆ ಎಲ್ಲಾನು ಬದಲಾಯಿಸ್ಬಿಟ್ರು. ಯಾ ಜನ ಮಾವಯ್ಯನ ಬೈತಾ ಇದ್ರು, ಅದೇ ಜನ ಮಾವಯ್ಯನ ಹೋಗ್ಲಿ ಒಳ್ಳೆ ಹೆಸರು ಬರಂಗ್ ಮಾಡ್ಲಿಲ್ವೇ? ಅದ್ ಬೇರೆ ಇದ್ ಬೇರೆ ಕಣ್ಲ. ಅಪ್ಪ ಏನ್ ಬಗ್ಗೆ ನಿಂಗೆ ಏನು ಅಂತ ಚಂದ ಗೊತ್ತಲ್ಲ. ಹಂಗೆ ಅತ್ತೆಮ್ಮನ್ ಬಗ್ಗೆ ನಿನ್ಗೂ ಗೊತ್ತಿಲ್ವಾ ಅಂತಮ್ಮ? ಅಸಾಧ್ಯವಾದದ್ನ ಸಾಧ್ಯ ಮಾಡಿ ತೋರ್ಸಿದಾರೆ, ತೋರಿಸ್ತವ್ರೆ. ಒಂದ್ ತಿಳ್ಕೊಬಿಡು ಅಂತಮ್ಮ,
ನೀನು ಮತ್ತೆ ಮಾವಯ್ಯ ಹಿಂಗೆ ದೂರ ಇರೋದನ್ನ ಅತ್ಕೆಮ್ಮ ನೋಡ್ಕೊಂಡು ಸುಮ್ಕೆ ಇರಾಕಿಲ್ಲ, ಏನಾದ್ರೂ ಒಂದ್ ಪ್ರಯತ್ನ ಮಾಡೇ ಮಾಡ್ತಿರ್ತಾರೆ. ಬೇಕಾದ್ರೆ ನೋಡ್ತಾ ಇರು ಅಂಟಮ್ಮ, ನಿನ್ನ ಮಾವಯ್ಯನ ಒಂದ್ ಮಾಡೇ ಮಾಡ್ತಾರೆ. ಯಾರಿಗ್ ನಂಬಿಕೆ ಇದ್ದದೇ ಇಲ್ವಾ, ನನ್ಗಂತೂ ಅದೇ ಕಣಪ್ಪ. ಥ್ಯಾಂಕ್ಸ್ ನಂದಿನಿ, ನನ್ ಮ್ಯಾಕ್ ನಂಬಿಕೆ ಇಟ್ಟು ಬಿರುತಿಂದ ಇಲ್ಲಿ ಗಂಟ ಬಂದಿದ್ಕೆ ತುಂಬಾ ಥ್ಯಾಂಕ್ಸ್. ಸುಭಾಷ್, ನಾನು ಈಗಲೂ ಕೇಳ್ತಿದ್ದೀನಿ, ನೀವ್ ನನ್ ಕುತ್ತಿಗೆಗೆ ತಾಳಿ ಕಟ್ತೀರಾ ಅಲ್ವಾ? ಇನ್ನು ನಿನಗೆ ನನ್ ಮ್ಯಾಗೆ ಅನುಮಾನ ದೂರ ಆಗಿಲ್ವಾ ನಂದಿನಿ? ಆದಷ್ಟು ಬಿರ್ನೆ ಆ ಮೋಸ್ಕತಿನ ದೂರ ಮಾಡಿ ನಿನ್ನ ಮದ್ವೆ ಆಗಿ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ. ಅದಕ್ಕೆಲ್ಲ ನಿಮ್ ಮನೇಲಿ ನಿಜವಾಗ್ಲೂ ಒಪ್ತಾರಾ ಸುಭಾಷ್? ಇದೇನ್ ನಂದಿನಿ ಹಿಂಗ್ ಕೇಳ್ತಾ ಇದ್ಯಾ? ಈಗ ನನಗ್ ನಮ್ ದೊಡ್ಡಪ್ಪ ಶಾನೆ ದೊಡ್ಡ ಜವಾಬ್ದಾರಿ ಕೊಟ್ಟವ್ರೆ. ನನ್ ಮ್ಯಾಕ್ ನಂಬಿಕೆ ಇಟ್ಟು ನನ್ ವಾರದ ತರನಾಗ್ ಮಾಡ್ಕತವ್ರೆ. ಇನ್ನ ಅವಳು ಮುಖವಾಡ ಕಳ್ಚಿ ಅವಳು ಕುತ್ಕೆ ಹಿಡ್ದು ಆಚೆಗ್ ತಳ್ಳಿ ನಿನ್ನನ್ ಸೊಸೆ ಮಾಡ್ಕೊಂಡು ನಮ್ ಮಟ್ಟಿಗೆ ಮಹಾರಾಣಿ ಕರ್ಕೊಂಡೋದಂಗ್ ಕರ್ಕೊಂಡು ಹೋಯ್ತಾರೆ. ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮನ್ನ ನಂಬದೇ ಇರೋದಕ್ಕಾಗತ್ತಾ? ನಿಮ್ಮನ್ನ ಖಂಡಿತ ನಂಬ್ತೀನಿ. ಹೆಂಗೋ ಬಕ್ರ ಸರಿಯಾಗಿ ಬಲೆಗ್ ಬಿತ್ತು. ನಂದಿನಿ, ಏನದ್ ಸೌಂಡು? ನಂಗೂ ಗೊತ್ತಿಲ್ಲ ಸುಭಾಷ್, ಮೇ ಬಿ ಪಕ್ಕದ ರೂಮಿಂದ ಇರ್ಬೋದು. ಇಲ್ಲ ಇಂಥ ಜಾಗಗಳಿಗೆ ತುಂಬಾ ಹುಷಾರಾಗಿರ್ಬೇಕು. ನೀನ್ ಒಳಗ್ ಬಂದ ತಕ್ಷಣ ರೂಮ್ ಎಲ್ಲ ಚೆಕ್ ಮಾಡ್ಲಿಲ್ವೇ? ಅದು ಇವನಿಂದಾಗಿ ನಮ್ಮ ಮಟ್ಟಿಲ್ ಯಾರು ತಲೆ ತಗ್ಸೋದ್ ಬೇಡ. ಇವನು ಒಂದೇ ಒಂದು ಕ್ಷಣ ನಮ್ಮ ಮಟ್ಟಿಲ್ ಇರ್ಬಾರ್ದು. ಈಗ್ಲೇ ಈ ಕ್ಷಣನೇ ನೆಂಟ್ರನ್ ಕರ್ಕೊಂಡು ಆಚೆ ಹೋಗ್ತಾ ಇರ್ಬೇಕು. ಇನ್ ಮೇಲಿಂದ ಅವನ ಹೊಟ್ಟೆ ಬಟ್ಟೆಗೆ ಅವನೇ ದುಡಿದು ಬದುಕ್ಬೇಕು, ಅವನ ಹೆಂಡ್ರನ್ ಸಾಕ್ಬೇಕು. ಬಾಬಾ ಬೇಕಾದ್ರೆ ಇನ್ನೂ ಒಂದ್ ಎರಡೇಟು ಹೊಡೆದ್ಬಿಡಿ ಬಾಬಾ, ಆದ್ರೆ ದಯವಿಟ್ಟು ಇಂಥ ಶಿಕ್ಷೆ ಮಾತ್ರ ಕೊಡ್ಬೇಡಿ. ಅವನೇನೋ ತಿಳಿದೆ. ಈಶ್ವರಿ, ತಿಳಿದೆ ಎಲ್ಲ ಗೊತ್ತಿದ್ದೆ ಮಾಡವನೆ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ರೆ ಎಲ್ಲ ಗೊತ್ತಾಗಿರೋದು, ಎಲ್ಲ ಸುಲಭವಾಗಿ ಸಿಕ್ಬಿಡ್ತಲ್ಲ, ಕೊಬ್ಬು ಹೆಚ್ಚಾಗ್ಬಿಟ್ಟದೆ. ಅದಕ್ಕೆ ಇಂಥ ಕೆಲಸ ಮಾಡೋನೆ. ಇಂಥವನು ನಮ್ಮ ಹೊಟ್ಟಿಲಿ ಇರ್ಕೊಡ್ದು ಹೋಗ್ಬೇಕಾಚೆ. ಬಾಬಾ ಬುದ್ಧಿ ಇಲ್ದೆ ಮಣ್ ತಿನ್ನೋ ಕೆಲಸ ಮಾಡ್ಬಿಟ್ಟವ್ನು. ಇದು ಒಂದ್ಸತಿ ಕ್ಷಮಿಸ್ಬಿಡಿ ಬಾಬಾ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಕ್ಷಮೆ ಯಾರ್ಗೆ? ಇವನ್ಗ? ಪಾಪದಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ಬೋದು, ಗೊತ್ತಿಲ್ದೆ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ಬೋದು. ಆದ್ರೆ ಅಹಂಕಾರ ದುರಹಂಕಾರದಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸಕ್ಕಾಗಕ್ಕಿಲ್ಲ. ಇವನಿಗೆ ಕ್ಷಣದಲ್ಲಿ ಆಚೆ ಹೋಗ್ಬೇಕು. ಬಾಬಾ ನೀವೇ ಹೆಂಗ್ ಹೇಳ್ಬಿಟ್ರೆ ಅವ್ನ್ ದಿಕ್ ಯಾರು ಬಾಬಾ? ಅವ್ನ್ ಎಲ್ಲಿಗೆ ಅಂತ ಹೋದನು, ಹೆಂಗ್ ಬದುಕನು? ಎಲ್ಲಾದ್ರೂ ಹೋಗ್ಲಿ, ಕೂಲಿನ ಹಲ್ಲೆ ಮಾಡ್ಲಿ, ಮೂಟೆ ಬರ್ಲಿ, ಆಗ್ಲೇ ಇಂತ ನನ್ನ ಮಕ್ಳಿಗೆ ಬುದ್ಧಿ ಬರೋದು. ಅಯ್ಯೋ ಪಾಪಿ, ಇಂಥ ಪರಿಸ್ಥಿತಿ ತಂದ್ ಮಾಡಿಕೊಂಬಿಟ್ಟಲ್ಲೋ. ದೊಡ್ಡಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ. ದೊಡ್ಡಪ್ಪ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು ದೊಡ್ಡಪ್ಪ, ನನ್ನ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡು ದೊಡ್ಡಪ್ಪ. ಮುಖ ನೋಡೋದಕ್ಕೂ ಅಸಹ್ಯ ಆಗ್ತದೆ. ಈ ಕ್ಷಣದಿಂದ ಯಾರನ್ನೂ ನಂಬಕ್ಕಿಲ್ಲ. ನನ್ನ ಕೆಲಸನ ನಾನೇ ಮಾಡ್ಕೋತೀನಿ. ಯಾವ ಮಕ್ಕಳು ನನಗ್ ಸಹಾಯ ಮಾಡೋದ್ ಬೇಕಾಗಿಲ್ಲ. ಬೆನ್ನಕ್ ಬಿದ್ದ ನನ್ನ ತಮ್ಮ ಅವನೊಬ್ನೇ ಸಾಕು.
ಅಪ್ಪ ಅಪ್ಪ ನೀನಾರ ದೊಡ್ಡಪ್ಪಂಗೆ ಹೇಳಪ್ಪ, ನನ್ನ ಕ್ಷಮಿಸು ಅಂತ ಹೇಳಪ್ಪ. ಅಪ್ಪ ನೀನ್ ಕಾಲಿಗೆ ಬೀಳ್ತೀನಿ ಹೇಳಪ್ಪ. ಬೀಳ್ಬೇಕಾಗಿರೋದು ನನ್ ಕಾಲ್ಗೆ ಅಲ್ಲಕಲ್ಲ, ಕಟ್ಕೊಂಡ್ ಹೆಂಡ್ರಿಗೆ ಮೋಸ ಮಾಡಕ್ ಹೊಂಟಿದ್ದೆಲ್ಲ, ಹೋಗಿ ಅವಳ ಕಾಲಿಗೆ ಬೀಳು. ನೀನ್ ಕೈ ಮುಗಿತೀನಿ ಚಂಪಾ, ದಯವಿಟ್ಟು ಇನ್ಯಾವತ್ತು ನಿಂಗೆ ಮೋಸ ಮಾಡೋದಕ್ಕಿಲ್ಲ. ನೀನಾರ ದೊಡ್ಡಪ್ಪಂಗೆ ಹೇಳು, ನನಗ್ ಕ್ಷಮಿಸೋದಕ್ಕೆ ಹೇಳಿ, ನಿನ್ ಕಾಲಿಗೆ ಬೀಳ್ತಿದ್ ಚಂಪಾ. ಬೇಡ ಬೇಡ. ದೊಡ್ಡಪ್ಪ ದೊಡ್ಡಪ್ಪ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು. ಏಯ್, ಹೆಣ್ಣು ಕಷ್ಟ ಅನ್ಬೇಕಾರೆ ಹಂಚ್ಕೊಂಡಾಳು, ಗಂಡನ್ ಬಿಡಕ್ಕಿಲ್ಲ. ಸಂತೋಷನ್ ಬೇಕಾದ್ರೂ ಬಿಟ್ಕೊಟ್ಟಾಳು, ತಾಳಿ ಕಟ್ಟಿರೋನಲ್ಲ. ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಗೋವಿಂದ, ಎದೋಳ ಮೇಲೆ ಎದೋಳ. ನನ್ನ ಕ್ಷಮಿಸ್ಬಿಡೋಣ. ನೀನ್ ಯಾಕೆ ಕ್ಷಮೆ ಕೇಳ್ಬೇಕು? ಇಂಥ ಮಗನಿಗೆ ಜನ್ಮ ಕೊಟ್ಟ ಮ್ಯಾಕೆ ಇನ್ನೇನಣ್ಣ ಮಾಡ್ಲಿ? ಅವನು ಮಾಡಿದ ತಪ್ಪಿಗೇನೋ ಸರಿಯಾದ ಶಿಕ್ಷೆ ಕೊಟ್ಟಿದ್ಯಾ, ಆದ್ರೆ ಒಬ್ಬ ಅಪ್ಪನಾಗಿ ಅವನ್ನ ಸರಿಯಾಗಿ ಬೆಳೆಸ್ದೆ ನಾನು ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಮಕ್ಕಳು ಅಂದ್ರೆ ಅಪ್ಪಂದಿರ ಹೆಸರನ್ನ ಮ್ಯಾಕ್ ತಗೊಂಡು ಹೋಗ್ಬೇಕು. ಕಡೆ ಪಕ್ಷ ಆಗ್ಲಿಲ್ಲ ಅಂದ್ರೆ ಉಳಿಸ್ಕೊಂಡಾದ್ರೂ ಹೋಗ್ಬೇಕು. ಅದು ಬಿಟ್ಬಿಟ್ಟು ಎಲ್ಲಾರು ಮುಂದ್ಗುಟ್ಟೆ ತಲೆ ತಗ್ಸಂಗ್ ಮಾಡೋದಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಂಥ ಮಕ್ಕಳು ಬೇಕಾ ಅಂತ ಅನಿಸ್ತದೆ. ಕಿತ್ತೋದವಂಗೆ ಮತ್ತೊಂದು ಹಾದಿ ಅನ್ನೋ ಹಂಗೆ ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ನಮ್ಮ ವಂಶದಲ್ಲಿ ನೀನ್ ಹೆಂಗೋ ಹುಟ್ಟದೆ. ಏ ಈಶ್ವರಿ, ಇನ್ ಮುಂದೆ ಇವನು ದಾರಿ ತಪ್ಪದಂಗ್ ನೋಡ್ಕತೀನಿ ಅಂತ ಹೇಳಿದ್ದೀಯಲ್ಲಿ, ಇದೇನೆ ನೀನ್ ನೋಡ್ಕೊಂಡಿರೋ ಚಂದನ? ನನ್ನ ಮಗ ಹೇಳ್ದಂಗೆ ತನ್ನ ಹೊಟ್ಟೆ ಬಟ್ಟೆನೆಲ್ಲ ಇವನೇ ನೋಡ್ಕೋಬೇಕು, ಆವಾಗ್ಲೇ ಇವನ್ಗೆ ಬುದ್ಧಿ ಬರೋದು. ಈಗ್ಲಾದ್ರೂ ನೆಟ್ಟಿಗೆ ಬುದ್ಧಿ ಕಲಿ ಅಂತ ಹೇಳ್ ಕಳಿಸೋ. ಇಲ್ಲೇ ನಿಂತಿದ್ರೆ ನಾನು 4 ಬಾರಿಸ್ತೀನಿ. ಈಶ್ವರಿ, ಕರ್ಕೊಂಡೋಗೆ. ಈಗ್ಲಾರುವೆ ಇವ್ನು ಎಂತ ಕೆಟ್ಟುಳ ಅನ್ನೋದು ಮಾವ ಹಿಂಗ್ ಗೊತ್ತಾಯ್ತಲ್ಲ, ನನಗ ಆಟೆ ಸಾಕು. ವಿದ್ಯಕ್ಕ